ಹ್ಯಾಪಿ ಹ್ಯಾಪಿ ಹಬ್ಬ ಹಬ್ಬ ಎಲ್ರಿಗೂ. ಕೇಳು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಬೇಬಿ ಮಾಡಿ. ಆಂಟಿ ಎವ್ರಿವನ್, ಮೊದಲಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಮನೇಲೂ ಹೇಗೆ ಹಿಂದಿನ ದಿನದಿಂದನೇ ಹಬ್ಬದ ಕೆಲಸ ಸ್ಟಾರ್ಟ್ ಆಗುತ್ತೆ, ಹಾಗೆ ನಾವು ಕೂಡ ಹಬ್ಬದ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಹಬ್ಬದ ಹಿಂದಿನ ದಿನ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಜೆ.ಕೆ ಕೂಡ ನನಗೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದರು. ಸೊ ಅವರು ದೇವ್ರ ಪಾತ್ರೆ ಎಲ್ಲದನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಅವ್ರು ದೇವ್ರ ಮನೆ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿದರು. ಅದಾದಮೇಲೆ ಏನಂತ ಅಂದರೆ, ನಾವು ದೇವ್ರ ಮನೆಗೆ ಲಕ್ಷ್ಮಿನ ಕೂರ್ಸೋಕ್ಕಾಗಲ್ಲ, ಸ್ವಲ್ಪ ಚಿಕ್ಕ ಇದೆ ಅಂದ್ಕೊಂಡು ಲಿವಿಂಗ್ ರೂಮಲ್ಲಿ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿದ್ದಿದ್ದು ಸೋಫಾ ಎಲ್ಲದನ್ನು ನೀಟಾಗಿ ತೆಗ್ದಿಟ್ಕೊಂಡು ಆ ಜಾಗನ ಮೊದಲು ನೀಟಾಗಿ ಕ್ಲಿಯರ್ ಮಾಡ್ಕೊಂಡ್ವಿ. ಹಬ್ಬದ ದಿನ ಲಕ್ಷ್ಮಿ ಕೂರಿಸ್ಬೋದಷ್ಟೇ, ಬಟ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲದನ್ನು ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಪೀಕುನ್ ಇಟ್ಕೊಂಡು ಸ್ವಲ್ಪ ಟೈಮ್ ಕೂಡ ಆಗುತ್ತೆ. ಹಾಗಾಗಿ ನಾವು ಹಬ್ಬದ ಹಿಂದಿನ ದಿನ ಮನೆ ಕ್ಲೀನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು 3 ಗಂಟೆಯಿಂದ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಬ್ಯಾಕ್ ಡ್ರಾಪ್ ಮಾಡಾದ್ಮೇಲೆ ಅಲ್ಲೆಲ್ಲ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ಒರ್ಸೋಕ್ಕಾಗಲ್ಲ ಅಂದ್ಕೊಂಡು ಲಿವಿಂಗ್ ಹಾಲ್ನ ಫಸ್ಟ್ ಕ್ಲಿಯರ್ ಮಾಡಿ ಫಸ್ಟ್ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡ್ವಿ. ಇದೆಲ್ಲ ಮಾಡುವಾಗ ನಾನು ಪೀಕುನ ಆಂಟಿ ಮನೆಗೆ ಕಳಿಸಿದ್ದೆ. ನನ್ನ ತಂಗಿ ನೋಡ್ಕೊಳ್ತಿದ್ಲು, ಯಾಕಂತಂದರೆ ಅವಳು ಹಿಂಸೆ ಕೊಡಲ್ಲ, ಬಟ್ ಇದೆಲ್ಲದನ್ನು ಮಾಡುವಾಗ ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ ಹೇಳಿದರೆ ಅವಳಿಗೂ ಕೂಡ ಕಿರಿಕಿರಿ ಆಗುತ್ತೆ ಅಂದ್ಕೊಂಡು ಪೀಕುನ ಕಳಿಸಿ ಉಳಿದಿದ್ದು ಕೆಲಸ ಎಲ್ಲದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಬ್ಯಾಕ್ ಡ್ರಾಪ್ಗೆ ಅಂತ ಅಂದ್ಬಿಟ್ಟು ಈ ಥರದ್ದೊಂದು ರಾಡ್ ಇತ್ತು. ನೀವೀಗ ಪೀಕು ಬರ್ಡೇ ವ್ಲಾಗ್ನ ನೋಡಿದರೆ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಈ ಥರದ್ದು ರಾಡ್ನ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ, ಆಗ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಬೇಕಾಗುತ್ತೆ ಅಂದ್ಕೊಂಡು. ಸೊ ಈ ರಾಡ್ಗೆ ಮನೆಯಲ್ಲೇ ಮೊದಲೇ ಕರ್ಟನ್ ಇತ್ತು, ವೈಟ್ ಕಲರ್ ಕರ್ಟನ್. ಆ ಕರ್ಟನ್ನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನಮಗೆ ಲೆಂತ್ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಆ ಪೈಪ್ ಎಲ್ಲದನ್ನು ನೀಟಾಗಿ ಕಾಣ್ದಿರೋ ಥರ ಕವರ್ ಮಾಡಿಕೊಂಡು ಆ ಕರ್ಟನ್ನ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಶಾಪಿಂಗ್ ವ್ಲಾಗ್ ಏನು ಮಾಡಿದ್ನಲ್ಲ ಅದರಲ್ಲಿ ತೋರಿಸಿದ ಲೋಟಸ್ ಎಲ್ಲದನ್ನು ತುಂಬ ಟ್ರಯಲ್ ಆ್ಯಂಡ್ ಎರರ್ಸ್ ಆಯಿತು, ಮೇಲೆ ಹಾಕದ ಕೆಳಗೆ ಹಾಕದ ಅಂತ ಅಂದ್ಕೊಂಡು. ಸೊ ಕರ್ಟನ್ ರೆಡಿ ಮಾಡಿಕೊಂಡು ಅದಾದಮೇಲೆ ಎಲ್ಲ ಕಮಲಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬಂದ್ವಿ. ಅದ್ರ ಜೊತೆಗೆ ಕಮಲ ಹಾಕುವಾಗ ಸಿಂಗಲ್ ಕಮಲ ಎಲ್ಲ ಹಾಕೋದು ಮತ್ತದು ಸ್ಟೆಪ್ಸ್ ಇದ್ದಿದ್ದು ಕಮಲ ಎಲ್ಲ ಹಾಕೋದಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಇದು ಸ್ವಲ್ಪ ಟೈಮ್ ತೊಗೊಂತು ಮಾಡುವಾಗ. ಇದಾದಮೇಲೆ ಮಾವಿನ ತೋರಣ ಕಟ್ಟುವಾಗಲೂ ಸ್ವಲ್ಪ ಹಿಂಸೆ ಆಯಿತು, ಯಾಕಂತಂದರೆ ಅದು ಪ್ಲಾಸ್ಟಿಕ್ ರಾಡ್ ಆಗಿರೋದ್ರಿಂದ ಅಷ್ಟೊಂದು ಸ್ಟೇಬಲಾಗಿ ನಿಂತ್ಕೋತಿರ್ಲಿಲ್ಲ. ಸ್ವಲ್ಪ ಏನಾದರೂ ಜಾಸ್ತಿ ಅಲ್ಲಾಡ್ಸಿದ್ರೂ ಗ್ರಿಪ್ ಮಿಸ್ ಆಗಿಬಿಟ್ಟು ಅದು ಬೀಳ್ತಾನೇ ಇತ್ತು. ಹಾಗಾಗಿ ಹಿಂದೆ ನೀಟಾಗಿ ಬೀಳ್ದಿರೋ ಥರ ಕಟ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ನಾವು ಲಕ್ಷ್ಮಿನ ಎಲ್ಲಿ ಕೂರಿಸ್ತೀವಿ ಆ ಟೇಬಲ್ನ ಇಟ್ಕೊಂಡ್ವಿ. ಯಾಕಂದರೆ ಲಕ್ಷ್ಮಿ ಹಿಂದೆ ಬರೋ ಬ್ಯಾಕ್ ಡ್ರಾಪ್ಗೆ ನಮ್ಗೆ ಹೈಟ್ ಗೊತ್ತಾಗಬೇಕಿತ್ತು, ಅದು ಹಿಂದೆ ಬ್ಯಾಕ್ ಡ್ರಾಪ್ದು ರಾಡಿನ ಹೈಟ್ ಮಾಡಬೇಕಾ ಇಲ್ಲ ಚಿಕ್ಕ ಮಾಡಬೇಕಾ ಅಂತ. ಯಾಕಂದರೆ ನಾವು ಇವತ್ತೇ ಸೀರೆ ಅಂತೂ ಉಡಿಸಿ ಲಕ್ಷ್ಮಿನ ಕೂರಿಸ್ತಿರ್ಲಿಲ್ಲ, ಹಾಗಾಗಿ ಅದೆಲ್ಲದನ್ನು ನೀಟಾಗಿ ನೋಡ್ಕೊಂಡ್ವಿ. ಅದು ನೋಡಿಕೊಂಡು ಅದು ಮಲ್ಲಿಗೆ ಹೂವಿನ ಥರದ್ದೇನು ಆರ್ಡರ್ ಮಾಡಿದ್ನಲ್ವ ಅದೆಲ್ಲದನ್ನು ನೀಟಾಗಿ ಈವನ್ ಶೇಪಲ್ಲಿ ಬರೋ ಥರ ಅದನ್ನೆಲ್ಲ ಜೋಡಿಸ್ಕೊಂಡ್ವಿ. ಇದೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಆಲ್ಮೋಸ್ಟ್ ಬ್ಯಾಕ್ ಡ್ರಾಪ್ ಕೆಲಸ ಮುಗೀತು. ಇದನ್ನೆಲ್ಲ ಮಾಡೋದಕ್ಕೆ ನಮಗೊಂದು 2 ಗಂಟೆ ಹಿಡಿತಷ್ಟೇ. ಇದು ತುಂಬ ಹಿಂಸೆ ಆಗಲಿಲ್ಲ. ಇದೆಲ್ಲದನ್ನು ಮಾಡಿ ಆದಮೇಲೆ ಪೀಕುನ ಮನೆ ಕರ್ಕೊಂಡು ಬರಬೇಕಿತ್ತು, ಯಾಕಂದರೆ ಆಲ್ರೆಡಿ 6 ಗಂಟೆ ಆಗೋಗಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೆಲ್ಲದನ್ನು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿಕೊಂಡು ಜೆ.ಕೆ ಪೀಕುನ ಕರ್ಕೊಂಡು ಬರೋಕ್ಕೆ ಅಂತ ಹೋದರು. ಆವಾಗ ಅಪ್ಪ ಬಂದಿದ್ರು ಮನೆಗೆ. ಸೊ ಅಪ್ಪ ಬಂದಾಗ ಕೆಲವೊಂದು ಚೆಂಡುಗಳೆಲ್ಲದನ್ನು ಕಟ್ಸ್ಕೋಬೇಕಿತ್ತು. ಅಪ್ಪನ ಹತ್ರ ಏನೇನಾಗುತ್ತೆ ಅದೆಲ್ಲದು ಹೆಲ್ಪ್ ತೊಗೊಂಡೆ. ಯಾಕಂತಂದರೆ ಕೆಲವೊಂದನ್ನ ಮೇಲೆತ್ತಿ ಕಟ್ಟೋ ಅಷ್ಟು ಗ್ರಿಪ್ ನಮಗೆ ಸಿಗ್ತಾನೆ ಇರಲಿಲ್ಲ ಎಷ್ಟು ಟ್ರೈ ಮಾಡಿದ್ರು. ಸೊ ಅವ್ರು ಬಂದು ಹಿಂದೆ ರಾಡ್ ಬೀಳ್ದಿರೋ ಥರ ಗಟ್ಟಿ ಮಾಡಿಕೊಟ್ಟು ಅದು ಬಿಟ್ಟು ಇನ್ನು ಉಳಿದಿದ್ದು ಯಾವ್ದಾವ್ದು ಕೆಲಸ ಇತ್ತು ಅದೆಲ್ಲದನ್ನು ಹೆಲ್ಪ್ ಮಾಡಿ ಕೊಟ್ಟೋದ್ರು. ಸೊ ಪೇರೆಂಟ್ಸ್ ಹಂಗೆ ಅಲ್ವಾ, ಬಂದರೆ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅಂದ್ಕೊಂಡು ಹೆಲ್ಪ್ ಮಾಡ್ತಾರೆ, ಅವ್ರ ಕೈಲಿ ಎಷ್ಟಾಗುತ್ತೆ ಅದೆಲ್ಲದನ್ನು ಮಾಡಿಕೊಟ್ಟು ಹೋಗ್ತಾರೆ. ಅಪ್ಪನೂ ಅಷ್ಟೇ ಡ್ರೆಸ್ ತೊಗೊಂಡು ಬಂದಿದ್ರು, ಆ ಡ್ರೆಸ್ ಕೊಟ್ಟು ಎಲ್ಲವುದು ಹೆಲ್ಪ್ ಮಾಡಿ ಹೋದ್ರು. ಹೆಲ್ಪ್ ಮಾಡಿ ಪೀಕು ಮನೆಗೆ ಬರಲಿ, ಪೀಕುನು ನೋಡ್ಕೊಂಡು ಹೋಗ್ತೀನಿ ಅಂತ ಕಾಯ್ತಾ ಕೂತಿದ್ರು. ಸೊ ಪೀಕು ಮನೆಗೆ ಬಂದ ತಕ್ಷಣ ಅವಳಿಗೆ ಫಸ್ಟ್ ಆಫ್ ಆಲ್ ಈ ಬ್ಯಾಕ್ ಡ್ರಾಪ್ ಎಲ್ಲ ನೋಡಿ ಸಿಕ್ಕಾಬಟ್ಟೆ ಎಕ್ಸೈಟ್ ಆಯ್ತು ಅವಳಿಗೆ. ಒಂದು ಅರ್ಧ ಗಂಟೆ ಅವಳು ಎಲ್ಲದನ್ನು ನೋಡಿ ಇಲ್ಲೇನು ಮಾಡಿದ್ದಾರೆ ಅಲ್ಲೇನು ಮಾಡಿದ್ದಾರೆ ಅಂತ ನೋಡೋದೇ ಆಯಿತು. ಸೊ ನೋಡಾದ್ಮೇಲೆ ಕ್ಯೂಟಾಗಿ ಆಡ್ತಿದ್ಲು. ಕೆಲವೊಂದು ಅವಳು ಮಾತಾಡ್ತಿದ್ದಿದ್ದು ಕೆಲವೊಂದನ್ನ ರೆಕಾರ್ಡ್ ಮಾಡಿದ್ದೀನಿ, ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ನೋಡಿ. ಹೆಂಗಿದೆ ಮುದ್ದು ಡೆಕೋರೇಷನ್? ಯಮ್ಮಿ ಆಗಿದೆಯಾ? ಟಾಟಾ ಹಂಗೆ ಮಾಡ್ತಿದ್ದಾರಾ? ನೀನು ಎಲ್ಗೋಗಿದ್ದಿ ಬೆಳಗಿಂದವ?
ಚಿಕ್ಕಿಯರ್ ಮನೆಗೆ ಹೋಗಿದ್ದ ಚಿಕ್ಕಿಯರ್ ಮನೆಗೆ ಹೋಗಿದ್ದ ಯಾರು ಕಳಿಸ್ಕೊಟ್ರು ಚಿಕ್ಕಿಯರ್ ಮನೆಗೆ ನಿಮಗೆ ಅಕ್ಕ ಕರ್ಕೊಂಡೋಗಿಲ್ಲ ಅಪ್ಪ ಬಂದತ್ತ ಸೊ ಅವಳು ಬಂದಮೇಲೆ ನಾವು ಇನ್ಯಾವುದೂ ಹಬ್ಬದ್ದು ಪ್ರಿಪ್ರೇಷನ್ನ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಒಂದು ದಿನ ಪೂರ್ತಿ ಮನೇಲಿರಲಿಲ್ಲ. ನಾವು ಕೂಡ ಅವಳನ್ನು ತುಂಬ ಮಿಸ್ ಮಾಡ್ಕೋತಿದ್ವಿ. ಅವಳು ಕೂಡ ನಮ್ಮ ಜೊತೆ ಆಟ ಆಡಿರಲಿಲ್ಲ. ಹಾಗಾಗಿ ಈ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ ಮತ್ತೆ ಕಿರಿಕಿರಿ ಮಾಡ್ಕೋತಾಳೆ ಅಂತ ಅಂದ್ಕೊಂಡು ಇನ್ನೇನು ಮಾಡಲಿಲ್ಲ. ಬೆಳಗ್ಗೆ ಎದ್ದು ಉಳ್ದಿದ್ದು ಕೆಲಸ ಮಾಡ್ಕೊಂಡ್ರಾಗುತ್ತೆ ಅಂತ ಮಲಗಿದ್ವಿ ಅಂದರೆ ಮಲಗೋದ್ರೊಳಗೆ ಆಲ್ಮೋಸ್ಟ್ 11:30 ಆಗಿತ್ತು. ಮತ್ತೆ ಬೆಳಗ್ಗೆ ಬೇಗ ಎದ್ವಿ. ನಾನು ಜೇಕೆ ಇಬ್ರು 1ಗೆ ಎದ್ವಿ. 1ಗೆ ಎದ್ಬಿಟ್ಟು ಸ್ನಾನ ಮಾಡೋಕ್ಕೂ ಮುಂಚೆ ಲಕ್ಷ್ಮೀ ದೇವಿದೇನು ಕೆಲಸ ಮಾಡ್ಕೊಳ್ಳಿಲ್ಲ. ಮನೆ ಎಲ್ಲದನ್ನು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ನಾನು ಡೈರೆಕ್ಟ್ ಲಕ್ಷ್ಮೀ ಪೂಜೆಗೆ ಸೀರೆ ಉಡ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಮೊದಲು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಇಟ್ಬಿಟ್ರೆ ನಾವು ಸೀರೆ ಉಡಿಸುವಾಗ ಅದನ್ನ ಹಸಿ ಇರಲ್ಲ ಅಂದ್ಕೊಂಡು ಅದಕ್ಕೆ ಫಸ್ಟ್ ತೆಂಗಿನಕಾಯಿನ ನೀಟಾಗಿ ರೆಡಿ ಮಾಡಿಕೊಂಡೆ ಅರಿಶಿನ ಹಚ್ಚಿ. ಯಾಕಂತ ಅಂದರೆ ಇದನ್ನು ಹಚ್ಚಿ ಇಟ್ಟಿದ್ರೆ ನಾವು ಕಳ್ಸದ ಮೇಲೆ ಇಡುವಾಗ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ದಟ್ ಅಲ್ಲಿ ನಾವು ಮುಖವಾಡ ಎಲ್ಲ ಹಾಕಿ ಹೂವು ಹಾಕುವಾಗ ಮತ್ತೆ ಅದು ಜಾರಲ್ಲ. ಮುಖವಾಡ ಕಟ್ಟುವಾಗ ಕೆಲವೊಂದ್ಸಲ ಏನಾಗುತ್ತೆ ಅರಿಶಿನ ಇನ್ನ ಹಂಗೆ ಹಸಿ ಇದ್ರೆ ಜಾರ್ತಾನೆ ಇರುತ್ತೆ, ದಾರ ಕೂರ್ತಾನೆ ಇರಲ್ಲ. ಹಾಗಾಗಿ ಅರಿಶಿನ ಫಸ್ಟು ತೆಂಗಿನಕಾಯಿಗೆ ನೀಟಾಗಿ ಹಚ್ಕೊಂಡು ಅದೆಲ್ಲದನ್ನು ರೆಡಿ ಮಾಡಿಕೊಂಡೆ. ಅದಾದ್ಮೇಲೆ ನಾವು ಲಕ್ಷ್ಮೀ ದೇವಿನ ಎಲ್ಲಿ ಕೂರಿಸ್ತೀವಲ್ಲ ಅಲ್ಲಿ ನೀಟಾಗಿ ಮಣೆ ಇಟ್ಟು ಆ ಮಣೆ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿನ ಬಿಡಿಸ್ದೆ. ನಾನು ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ವಿಡಿಯೋದಲ್ಲೂ ಹೇಳಿದ್ದೀನಿ. ನಿಮ್ಗೆ ಇನ್ ಕೇಸ್ ಟೈಮ್ ಇತ್ತು ಅಂತ ಅಂದರೆ ನೀವು ಅದಕ್ಕೆ ಬಣ್ಣ ಎಲ್ಲದನ್ನು ಹಚ್ಚಿ ಅಲಂಕಾರ ಮಾಡ್ಬೋದು ರಂಗೋಲಿಗೆ ಅಂತ. ಹಾಗೆ ನಾನು ಅಷ್ಟದಳದ ರಂಗೋಲಿನ ಬಿಡಿಸಿ ಅದಕ್ಕೆ ಪಿಂಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಬಣ್ಣ ಹಚ್ಚಿದೆ. ಇದೆಲ್ಲ ಮಾಡೋದ್ರೊಳಗೆ 1 ಗಂಟೆಯಿಂದ 3 ಗಂಟೆ ಹಾಗೆ ಹೋಗಿತ್ತು. 2 ಗಂಟೆ ಟೈಮ್ ಹಿಂಗಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಮೇ ಬಿ ನಾವು ತುಂಬಾ ಆರಾಮಾಗಿ ಮಾಡ್ತಿದ್ವಿ ಅನ್ಸುತ್ತೆ, ತುಂಬಾ ಗಡಿಬಿಡಿಲ್ ಮಾಡ್ತಿರ್ಲಿಲ್ಲ. ಇಬ್ರು ಮಾತಾಡ್ಕೊಂಡು, ಯಾಕಂದ್ರೆ ಇಬ್ರಿಗೂ ಹೊಸ್ತೆ, ಇಬ್ರು ಫಸ್ಟ್ ಟೈಮ್ ಮಾಡ್ತಿದ್ವಿ ಹಬ್ಬನ. ಸುಮ್ಮನೆ ತುಂಬಾ ಅರ್ಜೆಂಟಲ್ಲಿ ಕೆಲಸ ಮಾಡಕ್ ಹೋಗಿ ಏನಾದ್ರೂ ಯಾವ್ದಾದ್ರು ಮರ್ತು ಬಿಡ್ತೀವಿ ಅಂತ ಎಷ್ಟಾಗುತ್ತೆ ಅಷ್ಟು ಕಾಮಾಗಿ ಹಬ್ಬನ ಮಾಡ್ತಿದ್ವಿ ಇಬ್ರು. ಸೊ ಕೆಲಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ನಮಗೆ ತುಂಬಾ ಟೈಮ್ ಹಿಡಿಯೋದೆ ಸೀರೆ ಉಡ್ಸೋದು. ಸೀರೆ ಒಂದು ಬೇಗ ಉಡ್ಸಾದ್ರೆ ಅದಾದ್ಮೇಲೆ ತಟ್ಟೆ ಜೋಡ್ಸಕ್ಕೆಲ್ಲ ಟೈಮ್ ಆಗಲ್ಲ ಅಂತ ಅದು ಕಡ್ಡಿನ ಏನಂತ ಅಂದ್ರೆ ಅಪ್ಪ ಗಂಧದ ಕಡ್ಡಿ ತಗೊಂಡ್ ಬಂದಿದ್ರು ಹಿಂದೆ ಕಟ್ಟೋದಕ್ಕೆ ಕಳ್ಸಕ್ಕೆ. ಸೊ ಅದು ಸ್ವಲ್ಪ ಭಾರ ಇತ್ತು. ನಂದು ಕಳ್ಸ ಅಷ್ಟಲಕ್ಷ್ಮಿ ಕಳ್ಸ ಆಗಿರೋದ್ರಿಂದ ಅದು ಬಿಂದಿಗೆ ಅಲ್ಲ. ಸೊ ಹಂಗಾಗಿ ಬಿಂದಿಗೆಯಾಗಿ ಆ ಕಳ್ಸದ್ಕಿಂತ ಕೋಲ್ ಸ್ವಲ್ಪ ಭಾರ ಇತ್ತು. ಹಾಗಾಗಿ ಸೀರೆ ಉಡ್ಸುವಾಗ ಸ್ವಲ್ಪ ಭಯ ಕೂಡ ಇತ್ತು, ಇನ್ ಕೇಸ್ ಏನಾದ್ರೂ ಉಡಿಸುವಾಗ ಹಿಂದೆ ಮುಂದೆ ಆಗುತ್ತೆ ಅಂತ. ಯಾಕಂದ್ರೆ ನಾವು ನೀರು ಹಾಕಿದ ಮೇಲೆ ಸೀರೆ ಉಡ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ತುಂಬಾನೇ ಹುಷಾರಾಗಿರ್ಬೇಕು. ಇದು ಟ್ರಯಲ್ ಅಂಡ್ ಎರರ್ ಮಾಡೋ ಅಂತದ್ ಕೆಲ್ಸನೂ ಅಲ್ಲ ಅಂತ ಆ ಸೀರೆ ಉಡ್ಸುವಾಗ ಸ್ವಲ್ಪ ಕಾಶಿಯಸ್ ಆಗಿ ಉಡ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ನೀರೆಲ್ಲಾನು ಹಾಕೊಂಡು ಸೀರೆನ ಉಡ್ಸಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೀರೆ ಉಡ್ಸುವಾಗ ತುಂಬಾ ಹಿಂಸೆ ಆಗ್ಲಿಲ್ಲ. ಯಾಕಂತ ಅಂದ್ರೆ ನರ್ಗೆ ಎಲ್ಲ ಮಾಡ್ಕೊಂಡು ಹಿಂದೆ ಸೆರ್ಗೆಲ್ಲ ಅದನ್ನು ನೀಟಾಗಿ ಬಂತು. ಬಟ್ ನನಗೆ ಕಾಲು ಹಾಕುವಾಗ ಯಾವ ವರ್ಷನೂ ಕಾಲು ಹಾಕಿರ್ಲಿಲ್ಲ, ಕೈ ಮಾತ್ರ ಹಾಕಿನೇ ಪೂಜೆ ಮಾಡ್ತಿದ್ದು ಅಮ್ಮನ ಮನೇಲಿ. ಸೊ ಕಾಲು ಹಾಕೋಣ ಅಂತ ಟ್ರೈ ಮಾಡಿದ್ವಿ. ಅದು ಸ್ವಲ್ಪ ಭಯ ಇತ್ತು ಯಾವ ರೀತಿ ಬರುತ್ತೆ ಅಂತ. ಸೊ ಸೀರೆನ ಉಡ್ಸಿ ಸೀರೆಗೆ ಉಡ್ಸಾದ್ಮೇಲೆ ಕೈ ಹಾಕಿ ಕಾಲನ್ನ ತುಂಬಾ ಬೇಗ ಕೂರ್ತು ಕಾಲುನು. ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದೆ ಮಿಸ್ಟರ್ ಜೇಕೆ. ಸೊ ಜೇಕೆ ತುಂಬಾ ಹೆಲ್ಪ್ ಮಾಡಿದ್ರು ಮಾಡುವಾಗ. ಹಾಗೇನೆ ಏನಂತ ಅಂದ್ರೆ ತುಂಬಾ ಕಾಮಿಡಿ ಮಾಡ್ತಿದ್ರು. ಹಂಗಾಗಿ ಸೀರೆ ಉಡ್ಸುವಾಗ ಇದ್ದ ಟೆನ್ಷನ್ ಎಲ್ಲ ಕಮ್ಮಿ ಆಯ್ತು. ಸೊ ಸೀರೆ ಎಲ್ಲ ಆದ್ಮೇಲೆ ಈ ರೀತಿ ಲಕ್ಷ್ಮೀ ದೇವಿ ಆಲ್ಮೋಸ್ಟ್ ನೀಟಾಗಿ ರೆಡಿ ಆದ್ಲು ಅಂತ ಒಂದು ಸ್ಯಾಟಿಸ್ಫೈ ಕೂಡ ಆದ್ವಿ ಇಬ್ರು. ಓಕೆ, ಕಾಲು ಹಾಕಿದ್ಮೇಲೆ ನೀಟಾಗಿ ಕಾಣಿಸ್ತಿದೆ ದೇವ್ರು ಅಂತ. ಇದೆಲ್ಲ ಆದ್ಮೇಲೆ ನಾವೇನಂತ ಅನ್ಕೊಂಡ್ವಿ, ಬೇಗ ಒಬ್ರು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಇನ್ನೊಬ್ರು ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡ್ರೆ ನಾವು ಕೂಡ ಬ್ರಾಹ್ಮಿ ಮುಹೂರ್ತ ಅಂದ್ರೆ 5:30 6:30 ಏನಂತಾರಲ್ವಾ ಆ ಟೈಮಲ್ಲಿ ಮಾಡೋಣ ಅನ್ಕೊಂಡು ನಾನು ದೇವ್ರಿಗೆ ನೈವೇದ್ಯ ಮಾಡಕ್ಕೆ ಹಣ್ಣು ತುಪ್ಪ ಮತ್ತೆ ಪಂಚಾಮೃತ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೆ. ಬಟ್ ಅಷ್ಟ್ರೊಳಗಡೆ ನಮ್ ಪೀಕು ಸರ್ಪ್ರೈಸ್ ಅಂತ 4:15 ಎದ್ಬಿಟ್ಲು. ಬೆಳಗ್ಗೆ ಎದ್ದ ತಕ್ಷಣನೇ ಅವಳಿಗೆ ನಮ್ಗಿಂತ ಎಕ್ಸೈಟ್ಮೆಂಟ್ ಇತ್ತು. ಅಪ್ಪ ಅಮ್ಮ ಏನೋ ಮಾಡ್ತಿದಾರಲ್ಲ, ಇದೆಲ್ಲ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡ್ತಿದ್ದಾರೆ ಅನ್ಕೊಂಡೆ. ಅವಳು ಮಲ್ಗಿದ್ಲು ಅನ್ಸುತ್ತೆ ನಮ್ ಜೊತೆ. ಸೊ 4:15 ಎದ್ಬಿಟ್ಲು. ಅವಳು ಎದ್ರುನು ಅವಳು ನಮ್ ಬೇರೆ
ಈಗ ಎದ್ದ ತಕ್ಷಣ ತುಂಬ ಹಠ ಮಾಡೋದು, ಕಿರಿಕಿರಿ ಮಾಡೋದು, ಇಲ್ಲ ಯಾವುದನ್ನೂ ಹೋಗಿ ಎಳೆಯೋದು ಅದೆಲ್ಲ ಮಾಡಲ್ಲ ಅವಳು. ಯೂಶ್ವಲಿ ನಮ್ಮ ಜೊತೆನೇ ಮಾತಾಡ್ಕೊಂಡಿರ್ತಾಳೆ. ಸೊ ಹಂಗಾಗಿ ಕೆಲಸ ಮಾಡೋದು ಸ್ವಲ್ಪ ಸ್ಲೋ ಆಯಿತು ಬಿಟ್ರೆ ನಮ್ಗೇನಷ್ಟು ಹಿಂಸೆ ಆಗಲಿಲ್ಲ. ಸೊ ಪಂಚಾಮೃತನ ಮತ್ತೆ ದೇವರಿಗೆ ಹಣ್ಣು ತುಪ್ಪ ಎರಡನ್ನೂ ನೈವೇದ್ಯಕ್ಕೆ ರೆಡಿ ಮಾಡಿ ಆದಮೇಲೆ ನಾನು ದೇವರಿಗೆ ಮುಖವಾಡ ಹಾಕಿ ದೇವರಿಗೆ ಹೂವಿನ ಅಲಂಕಾರ ಮಾಡೋದಕ್ಕೆ ಅಂತ ಬಂದೆ. ಸೊ ಅದು ಹೂವಿನ ಅಲಂಕಾರ ಮಾಡೋಕ್ಕೂ ಮುಂಚೆ ನೀರೊಳಗಡೆ 5 ಥರದ್ದು ಡ್ರೈ ಫ್ರೂಟ್ಸ್ನ ಹಾಕಿ ಅದಕ್ಕೆ ಅರಿಶಿನ ಕುಂಕುಮನ ಹಾಕಿ ತೆಂಗಿನಕಾಯಿ, ವಿಳ್ಯದೆಲೆ, ಮಾವಿನೆಲೆ ಎಲ್ಲದನ್ನು ಇಟ್ಟು ಲಕ್ಷ್ಮೀ ಮುಖವಾಡನ ಹಾಕ್ತೆ. ಇದು ಹಾಕಿದ ಮೇಲೆ ಹೂವು ಹಾಕುವಾಗ್ಲೂ ಅಷ್ಟೇ ಹೂವನೂ ಭಾರ ಇರುತ್ತೆ, ಮತ್ತೆ ಅದು ಇನ್ನು ನಂದು ಕಳಸ ಕೂಡ ಚಿಕ್ತು, ಹಾಗೆ ಕೋಲು ಆಲ್ರೆಡಿ ಭಾರ ಇತ್ತು, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತು. ಹಾಕುವಾಗ ಸ್ವಲ್ಪ ಬೈದಲ್ಲೇ ಹಾಕ್ತಿದ್ವಿ, ಸ್ವಲ್ಪ ಜರ್ಗಿದ್ರೆ ಏನು ಮಾಡೋದು ಅಂದ್ಕೊಂಡು. ಬಟ್ ಇದೆಲ್ಲ ಮಾಡುವಾಗ ನನ್ನ ಮಗಳು ಅವಳ ಪಾಡಿಗೆ ಅವಳು ಕುತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಆ ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ಈಗ ಲಕ್ಷ್ಮಿ ಇಷ್ಟು ರೆಡಿ ಆದ್ರು, ಲಕ್ಷ್ಮೀ ದೇವಿ ರೆಡಿ ಆದ್ಮೇಲೆ ನಾನು ತಟ್ಟೆ ಜೋಡಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ತಟ್ಟೆ ಜೋಡಿಸುವಾಗಲೇ ಆಲ್ಮೋಸ್ಟ್ 6 ಗಂಟೆ ಆಗೋಗಿತ್ತು. ಸೊ ಹೆಂಗಿದ್ರು ಬ್ರಾಹ್ಮಿ ಮುಹೂರ್ತ ಮುಗ್ದೋಗಿದೆ, ತುಂಬ ಗಡಿಬಿಡಿಲ್ ಮಾಡೋದು ಬೇಡ ಅಂತ ಆರಾಮಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ತಟ್ಟೆ ಜೋಡಿಸುವಾಗ್ಲೂ ಅಷ್ಟೇ ಒಂದು ತಟ್ಟೆಗೆ ದೇವರಿಗೆ ಮಡ್ಲಕ್ಕಿನ ರೆಡಿ ಮಾಡಿದೆ. ಒಂದು ತಟ್ಟೆಲಿ ಮಡ್ಲಕ್ಕಿನ ಇಟ್ಟು ಇನ್ನೊಂದು ತಟ್ಟೆಲಿ ದುಡ್ಡನ್ನ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡೆ. ಹಾಗೇನೆ ಅಮ್ಮ ಹೇಳಿದ್ರು ದೀಪಕ್ಕೆ ಎಣ್ಣೆ ಹಚ್ಚಿದ ಮೇಲೆ ಎಣ್ಣೆ ಹಾಕಿದ ಮೇಲೆ ದೀಪಕ್ಕೆ ಬತ್ತಿ ಹಾಕಬೇಕು ಅಂತ. ಸೊ ಆವಾಗ ಸ್ವಲ್ಪ ಟೈಮ್ ಹಿಡಿತು, ಯಾಕಂದ್ರೆ ಎಣ್ಣೆ ಹಾಕಿ ಬತ್ತಿ ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಇನ್ನೊಂದರಲ್ಲಿ ರವೆ ಉಂಡೆ ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ಚಕ್ಲಿ ಮತ್ತೆ ಕೋಡ್ಬಳೆನ ಇಟ್ಟಿದ್ದೆ. ಅದಾದ್ಮೇಲೆ ಇನ್ನೊಂದು ತಟ್ಟೆಗೆ ಹಣ್ಣು, ಎಲ್ಲಾ ತರದ್ದು ಹಣ್ಣುಗಳನ್ನ ಇಟ್ಟಿದ್ದೆ. ನಾನು ಮುಂಚೆನೆ ಹೇಳ್ದಂಗೆ ಲಕ್ಷ್ಮೀ ದೇವಿಗೆ ಹುಳಿ ಇರೋ ಹಣ್ಣುಗಳು ಇಷ್ಟ, ಹಾಗಾಗಿ ಮಾರ್ಕೆಟಲ್ಲಿ ಎಷ್ಟು ಥರದ್ದು ಹುಳಿ ಇರೋ ಹಣ್ಣುಗಳು ಸಿಗುತ್ತೆ ಅಷ್ಟರದನ್ನು ತಂದಿದ್ದೆ. ಅನಾನಸ್ ಆಗಿರ್ಬೋದು, ಪೇರ್ಸ್ ಆಗಿರ್ಬೋದು, ಆಪಲ್, ಆಮೇಲೆ ಕಪ್ಪು ದ್ರಾಕ್ಷಿ, ದಾಳಿಂಬೆ, ಮೂಸಂಬಿ, ಈ ತರ ಎಲ್ಲ ಹಣ್ಣುಗಳನ್ನು ಇಟ್ಟಿದ್ದೆ. ಅದಾದ್ಮೇಲೆ ಇನ್ನೊಂದು ತಟ್ಟೆಗೆ ಹೂವು ಹಣ್ಣು, ತೆಂಗಿನಕಾಯಿ, ಮತ್ತೆ ಇನ್ನೊಂದು ತಟ್ಟೆಲಿ ಅರಿಶಿನ ಕುಂಕುಮ, ಇದೆಲ್ಲದನ್ನು ಇಟ್ಟಿದ್ಮೇಲೆ ನಮ್ಮ ಮನೆ ಲಕ್ಷ್ಮಿ ಈ ರೀತಿ ರೆಡಿ ಆಗಿದ್ರು. ಸೊ ಹಬ್ಬ ಅಂದ್ರೇನೆ ಹೀಗೆ ಅಲ್ವಾ, ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ನಾವು ಕೂಡ ಚೆನ್ನಾಗಿ ರೆಡಿ ಆಗ್ಬೋದು, ಹಾಗೆ ಲಕ್ಷ್ಮೀ ದೇವಿನೂ ತುಂಬಾ ಚೆನ್ನಾಗಿ ರೆಡಿ ಮಾಡ್ಬೋದು ಅಂತ. ಸೊ ನನ್ಗನ್ನಿಸ್ದಂಗೆ ನೀಟಾಗಿ ಬಂದಿತ್ತು. ನಾವು ಯಾವ ರೀತಿ ಬರ್ಬೇಕು ಅನ್ಕೊಂಡಿದ್ವೋ ಅದೇ ರೀತಿ ಬಂದಿತ್ತು ಅಂತ ಅನ್ಕೊಂಡ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಪೀಕುನು ಬೇಗ ಎದ್ದಿದ್ರಿಂದ ಅವಳು 8 ಗಂಟೆಗೆನೆ ಮಲಗ್ಬಿಟ್ಲು. ಸೊ ಅವಳು ಮಲಗಿದ್ದು ನನ್ಗೂ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕ್ ಹೆಲ್ಪ್ ಆಯ್ತು. ಸೊ ಅವಳನ್ನ ಮಲಗಿಸಿ ಮತ್ತೆ 10:30 ಒಳಗಡೆ ನೈವೇದ್ಯ ಮಾಡಬೇಕು ಅಂತ ಬೇಗ ಅಡ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 7 ಥರದ್ದು ನೈವೇದ್ಯ ಮಾಡಿದ್ದೆ. ನಾನು ಹೆಸರು ಬೇಳೆಯಲ್ಲಿ ಪಾಯಸ ಮಾಡಿದ್ದೆ, ಅದ್ರ ಜೊತೆಗೆ ಈರುಳ್ಳಿ ಹಾಕ್ತೇನೆ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಮಾಡಿದ್ದೆ. ಚಿತ್ರಾನ್ನಕ್ಕೆ ಸ್ವಲ್ಪ ನಿಂಬೆಹಣ್ಣಿಂದ ಹುಳಿ ಬಿಟ್ಟು ಮಾಡಿದ್ದೆ, ಯಾಕಂದ್ರೆ ಲಕ್ಷ್ಮೀ ದೇವಿಗೆ ಹುಳಿ ಇಷ್ಟ ಅನ್ಬಿಟ್ಟು. ಪುಳಿಯೋಗರೆ ಹಾಗೇನೆ ಸ್ವೀಟ್ ಪೊಂಗಲ್ ಮಾಡಿದ್ದೆ. ಸ್ವೀಟ್ ಪೊಂಗಲ್ ಜೊತೆ ಪಾಯಸ, ದಾಳಿಂಬೆ ಎಲ್ಲದನ್ನು ಹಾಕಿ ಮೊಸರನ್ನ ಜೊತೆ ಕೋಸಂಬರಿ. ಹಾಗೆ ನಾನು ಒಬ್ಬಟ್ಟು ಮಾಡಲಿಲ್ಲ, ಟೈಮ್ ಆಗಲ್ಲ ಅಂತ ಅಮ್ಮನೇ ಮಾಡಿ ಕೊಟ್ಟು ಕಳಿಸಿದ್ರು ಒಬ್ಬಟ್ಟು. ಸೊ ಈ 7 ಥರದ್ದು ನೈವೇದ್ಯನ ದೇವ್ರಿಗೆ ಮಾಡಿದ್ವಿ. ಇದು ನೈವೇದ್ಯ ರೆಡಿ ಮಾಡಿ ಪೂಜೆ ಮಾಡ್ಕೊಳ್ಳೋದ್ರೊಳಗಡೆ ಪೀಕು ಮತ್ತೆ ಎದ್ಲು ನೀಟಾಗಿ. ಸೊ ಅವಳು ಮಲಗುವಾಗ್ಲೇನೆ ಸ್ನಾನ ಮಾಡಿಸಿನೇ ಮಲಗಿಸಿದ್ವಿ ಅವಳಿಗೆ. ಸೊ ಎದ್ದ ತಕ್ಷಣ ಅವಳಿಗೆ ಹಬ್ಬಕ್ಕೆ ಅಂತ ರೆಡಿ ಮಾಡಿದ್ದ ಡ್ರೆಸ್ನ ಹಾಕಿ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದ್ಮೇಲೂ ಅಷ್ಟೇ ಅವಳಿಗೂ ತುಂಬಾ ಎಕ್ಸೈಟ್ ಆಗಿದ್ಲು, ಎಷ್ಟು ಚೆನ್ನಾಗಿದೆ ಅಲ್ಲ ದೇವ್ರು ಅಂತ ಅನ್ಕೊಂಡು. ಸೊ ಅವಳಿಗೂ ವ್ರತದಾರನ ಕಟ್ಟಿ ಅದಾದ್ಮೇಲೆ ನಾನು ವ್ರತಕಥೆ ಓದಿರ್ಲಿಲ್ಲ, ಯಾಕಂದ್ರೆ ಪಾಪು ಎದ್ಮೇಲೆ ಒಟ್ಟಿಗೆ ಮೂರು ಜನ ಕೂತ್ಕೊಂಡು ಓದೋಣ ಅಂತ. ಸೊ ಅವಳಿಗೆ ವ್ರತಕಥೆದು ಗೊತ್ತಾಗಲ್ಲ, ಬಟ್ ನಾವು ಚಿಕ್ಕ ವಯಸ್ಸಿಂದಾನೇ ನಾವ್ ಇದೆಲ್ಲದನ್ನು ಮಾಡ್ಕೊಂಡು ಬಂದ್ರೆ ಅವರು ಕೂಡ ದೊಡ್ಡವ್ರು ಆಗ್ತಾ ಆಗ್ತಾ ರೂಢಿ ಆಗ್ತಾರೆ ಅಂತ ನನ್ನ ನಂಬಿಕೆ. ಹಾಗಾಗಿ ಅವಳನ್ನು ಕೂರಿಸ್ಕೊಂಡೆ ಕತೆನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3/4 ಕತೆನ ಕೇಳಿಸ್ಕೊಂಡ್ಲು, ಅದಾದ್ಮೇಲೆ ಸ್ವಲ್ಪ ಡೈವರ್ಟ್ ಆದ್ಲು. ಸೊ ಅವಳಿಗೂ ಹಿಂಸೆ ಕೊಡಕ್ ಹೋಗ್ಲಿಲ್ಲ, ಯಾಕಂತಂದ್ರೆ ಹಬ್ಬದ ದಿನ ಮಕ್ಳನ್ನ ಅಳ್ಸೋದಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಅವಳಿಗೆ ಎಷ್ಟು ಆರಾಮಾಗಿರ್ತಾಳೆ ಅಷ್ಟು ಆರಾಮಾಗಿರೋಕ್ ಬಿಟ್ವಿ. ಅವಳಿಗೂ ಕೂಡ ನಿದ್ದೆ ಆಗಿರ್ಲಿಲ್ಲ, ಅರ್ಧಂಬರ್ಧ ನಿದ್ದೆ ಮಾಡೋಳು ಎದಳೋಳು. ಸೊ ಹಾಗಾಗಿ ವ್ರತಕಥೆನ ಮುಗಿಸಿದ್ವಿ. ಅದಾದ್ಮೇಲೆ ಅವಳ ಜೊತೆನೆ ಆಟ ಆಡ್ಕೊಂಡಿದ್ವಿ, ಯಾಕಂದ್ರೆ ಸಂಜೆ ಮತ್ತೆ ಅರಿಶಿನ ಕುಂಕುಮಕ್ಕೆ ಹೋಗುವಾಗ ಕೆಲಸ ಹಿಡಿಯುತ್ತೆ, ಮತ್ತೆ ಮನೆ ಕ್ಲೀನ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಅನ್ಕೊಂಡು. ಸೊ ಇದು ಕತೆ ಎಲ್ಲದನ್ನು ಮುಗಿಸಾದ್ಮೇಲೆ ಸಂಜೆನೂ ಅಷ್ಟೇ ನಾವು ಬೇರೆಯವ್ರ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗೋಕ್ಕೂ ಮುಂಚೆ ನಾವು ನಮ್ಮನೆನ ಕ್ಲೀನ್ ಮಾಡಿ ದೀಪ ಹಚ್ಚಿ ಇನ್ನೊಂದ್ಸಲ ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಿ ಅದಾದ್ಮೇಲೆ ನಾವು ಹೋಗ್ಬೇಕು ಅಂತ ಹೇಳೋದಲ್ವಾ. ಹಾಗಾಗಿ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ದೀಪ ಹಚ್ಚಿ ಇನ್ನೊಂದ್ಸಲ ತೆಂಗಿನಕಾಯಿ ಹೊಡೆದು
ಪೂಜೆ ಮಾಡಿದೆ. ಪೂಜೆ ಮಾಡಿ ಆದಮೇಲೆ ಇನ್ನೊಬ್ಬರು ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗೋಕ್ಕೂ ಮುಂಚೆ ಮನೆಗೆ ಬಂದವ್ರಿಗೂ ಏನೇನೆಲ್ಲ ಕೊಡಬೇಕು ಅದೆಲ್ಲದನ್ನು ನೀಟಾಗಿ ರೆಡಿ ಮಾಡಿ ಇಟ್ಟು ನಾನು ಕೂಡ ಬೇರೆಯವ್ರ ಮನೆಗೆ ಹೋಗಿ ಬಂದೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಮನೆ ಕ್ಲೀನ್ ಎಲ್ಲ ಮಾಡುವಾಗ ಇರಿಟೇಟ್ ಆಗ್ತಿತ್ತು. ಅದೇ ನಾವು ಮಾಡೋಂಥ ಟೈಮಲ್ಲಿ ಖುಷಿಯಿಂದ ಮಾಡ್ತಿದ್ವಿ. ನನಗೆ ಶಾಕ್ ಆಯಿತು, ನಾನು ಇದೆಲ್ಲ ಮಾಡ್ತಿದ್ದೀನಲ್ಲ ಅಂತ. ಸೊ 1 ತಿಂಗಳಿಂದ ಹಬ್ಬಕ್ಕೋಸ್ಕರ ರೆಡಿ ಮಾಡಿಕೊಂಡು ನೈಟೆಲ್ಲ ನಿದ್ದೆಗೆಟ್ಟು ಹಬ್ಬ ಮಾಡಿ ಎಲ್ಲರೂ ಮನೆಗೆ ಬಂದಾಗ ತುಂಬ ಚೆನ್ನಾಗಿದೆ ನಿಮ್ಮ ಲಕ್ಷ್ಮಿ ಅಂತ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಇದು ನನ್ನ ಇವತ್ತಿನ ವಿಡಿಯೋ. ಲಕ್ಷ್ಮೀ ದೇವಿಗೆ ಮಾಡಿರೋ ಅಂಥ ಅಲಂಕಾರ, ಪೂಜಾ ವಿಧಾನ ಅದೆಲ್ಲದೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನು ಯಾರ್ಯಾರು ನೆಕ್ಸ್ಟ್ ವೀಕ್ಸಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.